ಒಂದು ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಅವರು ನರೇಂದ್ರ ಅನ್ನೋ ಹೆಸರಿನ ಯುವಕನಾಗಿದ್ರು. ಅವರು ಬಹಳ ಬುದ್ಧಿವಂತ, ಧೈರ್ಯಶಾಲಿ. ಆದರೆ ಜೀವನದಲ್ಲಿ ಒಂದು ದೊಡ್ಡ ಸಂಕಷ್ಟ ಎದುರಾಯಿತು. ಅವರ ತಂದೆ ಸತ್ತ ನಂತರ ಮನೆ ಸಂಪೂರ್ಣ ದರಿದ್ರತೆಯಲ್ಲಿ ಮುಳುಗಿತು. ಅವರಿಗೆ ತಿನ್ನೋಕೆ ಅನ್ನ ಕೂಡ ಇರಲಿಲ್ಲ. ಒಂದು ದಿನ ಅವರ ತಾಯಿ ತುಂಗ ಅನಾರೋಗ್ಯದಿಂದ ಬಳಲ್ತಿದ್ರು. ಆದರೆ ನರೇಂದ್ರ ಬಳಿ 1 ರೂಪಾಯಿಯೂ ಇರಲಿಲ್ಲ. ಅವನ ಮನಸ್ಸು ಕೋಪದಿಂದ, ನೋವಿನಿಂದ ಉರಿತಾಯಿತ್ತು. ನೋವಿನ ಕ್ಷಣ. ಅವನು ತನ್ನ ಗುರುವಾದ ರಾಮಕೃಷ್ಣ ಪರಮಹಂಸ ಅವರ ಬಳಿ ಹೋಗಿ ಹೇಳಿದ, ಈ ಆಧ್ಯಾತ್ಮದಿಂದ ನನಗೇನ್ ಪ್ರಯೋಜನ? ನನ್ನ ತಾಯಿಗೆ ಸಹಾಯ ಮಾಡೋಕಾಗ್ತಿಲ್ಲ. ಗುರು ಶಾಂತವಾಗಿ ಹೇಳಿದ್ರು, ನೀನು ಕಾಳಿಯ ದೇವಾಲಯಕ್ಕೆ ಹೋಗಿ ಕೇಳು. ಜೀವನ ಬದಲಿಸಿದ ಕ್ಷಣ. ನರೇಂದ್ರ ಕಾಳಿಯ ದೇವಾಲಯಕ್ಕೆ ಹೋದ. ಅವನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದ, ನಾನು ಹಣ ಕೇಳಬೇಕು, ಮನೆಗೆ ಸಹಾಯ ಬೇಕು. ಆದ್ರೆ ದೇವಿಯ ಮುಂದೆ ನಿಂತಾಗ ಅವನ ಬಾಯಿಂದ ಬಂದ ಮಾತು ಬೇರೆ. ನನಗೆ ಜ್ಞಾನ ಕೊಡು, ಭಕ್ತಿ ಕೊಡು, ಶಕ್ತಿ ಕೊಡು. ಹಣ ಕೇಳೋದನ್ನ ಅವನು ಮರೆತುಬಿಟ್ಟ. ಈ ಘಟನೆ ಅವನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಬದಲಾವಣೆ. ಆ ದಿನದಿಂದ ನರೇಂದ್ರ ಸಂಪೂರ್ಣ ಬದಲಾದ. ಅವನು ಸ್ವಾರ್ಥವನ್ನು ಬಿಟ್ಟು ದೇಶ ಸೇವೆ, ಮಾನವ ಸೇವೆ ಕಡೆ ತಿರುಗಿದ. ಅವನೇ ಮುಂದೆ ಸ್ವಾಮಿ ವಿವೇಕಾನಂದ ಆಗಿ ಬೆಳೆದ. ಮತ್ತೊಂದು ಪಾಠ. ಒಮ್ಮೆ ಕಾಶಿಯಲ್ಲಿ ಕೋತಿಗಳು ಅವನನ್ನು ಬೆನ್ನಟ್ಟುತ್ತಿದ್ದವು. ಅವನು ಓಡುತ್ತಿದ್ದ. ಆಗ ಒಬ್ಬ ಸನ್ಯಾಸಿ ಕೂಗಿದ, ನಿಲ್ಲು, ಎದುರಿಸು. ಅವನು ತಿರುಗಿ ನಿಂತ. ಕೋತಿಗಳು ಓಡಿಹೋದವು. ಜೀವನದ ಪಾಠ. ನೀನು ಸಮಸ್ಯೆಯಿಂದ ಓಡಿದರೆ ಅದು ನಿನ್ನನ್ನು ಬೆನ್ನಟ್ಟುತ್ತದೆ. ನೀನು ಎದುರಿಸಿದರೆ ಅದು ಓಡುತ್ತದೆ. ಅಂತಿಮ ಸಂದೇಶ. ಸ್ವಾಮಿ ವಿವೇಕಾನಂದ ಅವರ ಫೇಮಸ್ ಮಾತು, ಎದ್ದೇಳಿ, ಗುರಿ ಸಾಧಿಸುವವರೆಗೂ ನಿಲ್ಲಬೇಡಿ. ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ. ಆದರೆ ಓಡಬೇಡ, ಎದುರಿಸು. ಹಣಕ್ಕಿಂತ ದೊಡ್ಡದು ಜ್ಞಾನ ಮತ್ತು ಶಕ್ತಿ. ಒಂದು ನಿರ್ಧಾರ ನಿನ್ನ ಜೀವನವನ್ನು ಸಂಪೂರ್ಣ ಬದಲಾಯಿಸಬಹುದು. ನಿಮ್ಮ ಜೀವನವನ್ನು ಬದಲಾಯಿಸುವ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಮತ್ತೊಂದು ಒಳ್ಳೆಯ ಕಾಂಟೆಂಟ್ನೊಂದಿಗೆ ನಾಳೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.